ಪ್ರಸಿದ್ಧ ದೇವಾಲಯವಾದ ಹೆಣ್ಣಾಗರ ಯಲ್ಲಮ್ಮ ದೇವಾಲಯದಲ್ಲಿ ಸಡಗರದಿಂದ ನಡೆದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಆನೇಕಲ್ ತಾಲೂಕಿನ ಹೆಣ್ಣಾಗರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಹೆಣ್ಣಾಗರ ಯಲ್ಲಮ್ಮ ದೇವಾಲಯದಲ್ಲಿ ಕಡೆಯ ಕಾರ್ತಿಕ ಸೋಮವಾರದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮ ಹಾಗೂ ಲಕ್ಷ ದೀಪೋತ್ಸವ ನಡೆಯಿತು. ಇನ್ನು ಲಕ್ಷ ದೀಪೋತ್ಸವ ಅಂಗವಾಗಿ ದೇವಾಲಯ ಹಾಗೂ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಹಾಗೂ ದೇವಾಲಯದಲ್ಲಿ ಬೆಳಗ್ಗೆಯಿಂದ ಅಭಿಷೇಕ, ಹೋಮ, ಪಂಚಾಮೃತ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಸಂಜೆ ದೇವಾಲಯದಲ್ಲಿ ಮಣ್ಣಿನ ಹಣತಿ ಹಾಗೂ ವಿದ್ಯುತ್ ದೀಪಗಳಿಂದ ಕೂಡಿತ್ತು. ಸುತ್ತಮುತ್ತಲಿನ ಕಡೆಗಳಿಂದ ಆಗಮಿಸಿದ್ದ ನೂರಾರು ಭಕ್ತರು ದೇವಾಲಯದಲ್ಲಿ ಮಣ್ಣಿನ ದೀಪಗಳನ್ನು ಬೆಳಗಿಸಿ ತಮ್ಮ ಹರಕೆ ಹಾಗೂ ಕೋರಿಕೆ ಸಲ್ಲಿಸಿದರು. ಈ ವೇಳೆ ಶ್ರೀ ಯಲ್ಲಮ್ಮ ದೇವಿ ಮತ್ತು ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಟ್ರಸ್ಟ್ನ ಅಧ್ಯಕ್ಷ ಜೆ ಸುರೇಶ್ ಮಾತನಾಡಿ, ಹೆಣ್ಣಾಗರ ಯಲ್ಲಮ್ಮ ದೇವಾಲಯಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ. 223 ವರ್ಷಗಳ ಹಿಂದೆ ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳು ಯಲ್ಲಮ್ಮ ದೇವಿ ತಾಯಿಯನ್ನು ಸವದತ್ತಿಯಿಂದ ಕರೆತಂದು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಎಂಬುದಕ್ಕೆ ಅನೇಕ ಉದಾಹರಣೆಗಳು ಇಲ್ಲಿ ಇವೆ. ಕಷ್ಟ ಎಂದು ಭಕ್ತರಿಗೆ ದೇವಿ ಒಲಿದು ಸಮಸ್ಯೆಗಳನ್ನು ಬಗೆಹರಿಸಿದ ಸಾವಿರಾರು ನಿದರ್ಶನಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಇಂತಹ ಇತಿಹಾಸವುಳ್ಳ ಯಲ್ಲಮ್ಮ ದೇವಿ ದೇವಾಲಯವನ್ನು ಅಭಿವೃದ್ಧಿಪಡಿಸಿ ಈ ದೇವಿಯ ಮಹತ್ವವನ್ನು ಇನ್ನಷ್ಟು ಜನರಿಗೆ ಸಿಗುವಂತಾಗಬೇಕೆಂಬುವ ಉದ್ದೇಶದಿಂದ 2024 ಫೆಬ್ರವರಿ 22ರಂದು ಅಡಿಗಲ್ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಆನೇಕಲ್ ತಾಲೂಕಿನ ಜನತೆ ಮತ್ತು ಭಕ್ತರು ತಮ್ಮ ಕೈಲಾದ ಮಟ್ಟಿಗೆ ಸೇವೆಯನ್ನು ದೇವಾಲಯಕ್ಕೆ ಅಭಿವೃದ್ಧಿಗೆ ಸಮರ್ಪಿಸಿ ಎಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ಯಲ್ಲಮ್ಮ ದೇವಿ ಮತ್ತು ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಟ್ರಸ್ಟ್ನ ಕಾರ್ಯದರ್ಶಿ ನಾಗೇಶ್, ಮಹದೇವಪುರ ಪ್ರಭಾಕರ್ ರೆಡ್ಡಿ, ಹಾರಗದ್ದೆ ವೆಂಕಟೇಶ್, ಮಂಜು, ಎಸ್ಎನ್ಬಿ ರಮೇಶ್, ನಾಗರಾಜ್, ಎಚ್ಎಂಕೆ ಬಾಬು, ಸಿದ್ದೇಶ್ ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಕಡೆಯ ಕಾರ್ತಿಕ ಸೋಮವಾರ ವಿಶೇಷ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಆಚರಣೆ ಮಾಡ್ತಾ ಇರೋದು ಇದನ್ನು ಹೊಸತೇನಲ್ಲ. ಆದರೆ ನಮ್ಮ ಯಲ್ಲಮ್ಮ ತಾಯಿ ಮತ್ತು ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿ ದೇಗುಲದ ಇತಿಹಾಸ ಪ್ರಸಿದ್ಧಿಯಾದಂಥದ್ದು. ಇಂದಿನ ನಮ್ಮ ತಂದೆ ತಾತನವರ ಕಾಲದಲ್ಲಿ ನಮ್ಮ ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಆಂಧ್ರ ಬಾರ್ಡ್ರ್ ತನಕ ಪ್ರತಿ ಗ್ರಾಮಗಳಲ್ಲಿ ಪ್ರತೀತಿಯಾದಂಥ ಹೆಣ್ಣಾಗರ ಸ್ವಾಮಿಗಳು ಅಂತ ಒಂದು ಹೆಸರುವಾಸಿಯಾದಂಥ ದೇಗುಲ. ಕಾರಣ ಏನಂದರೆ, ಆಗಿನ ಸ್ಥಿತಿಗಳಲ್ಲಿ ಗ್ರಾಮಗಳಲ್ಲಿ ಕಾಲರ, ಪ್ಲೇಗು, ಬರಗಾಲ, ಈ ಬೇರೆ ಅನಾಹುತಗಳಾದಂಥ ಸಂದರ್ಭಗಳಲ್ಲಿ ಗ್ರಾಮಗಳೇ ಕೊಚ್ಚಿ ಹೋದಂಥ ಸಂದರ್ಭಗಳುಂಟು. ಯಾಕೆಂದರೆ ಇದು ನಮ್ಮ ತಾತನವರು, ನಮ್ಮ ತಂದೆಯವರು ನಮ್ಗೆ ತಿಳಿಸಿದ್ದಾರೆ. ಆ ಸಂದರ್ಭದಲ್ಲಿ ಅಮ್ಮನವರ ದೇಗುಲದಿಂದ ಇಲ್ಲಿನ ಸ್ವಾಮಿಗಳು, ಹೆಣ್ಣಾಗರ ಸ್ವಾಮಿಗಳು ಅಂತ ಹೆಸರು, ಸ್ವಾಮಿಗಳು ಆ ಗ್ರಾಮಗಳಿಗೆ ಬಂದು ಆ ಗ್ರಾಮಗಳಲ್ಲಿ ಪ್ರದಕ್ಷಿಣೆಗಳು ಹಾಕಿ ಆ ಗ್ರಾಮದಲ್ಲಿ ಎಲ್ಲ ಭಕ್ತರ ಮನೆಗಳಿಗೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಆ ಕಾಲರ ಅನ್ನೋದು ರೋಗ ಬರ್ತಾ ಇರಲಿಲ್ಲ, ಪ್ಲೇಗ್ ಬರ್ತಾ ಇರಲಿಲ್ಲ. ಮತ್ತು ಗ್ರಾಮಗಳಲ್ಲಿ ಆಗ್ತಾ ಇರೋಂಥ ಈ ಹುಲ್ಲಿನ ಮೇದೆಗಳಿರ್ಬೋದು, ಏನಂದರೆ ಅದು ಒತ್ತಿ ಉರಿತಾ ಇದ್ದಂಥ ಕಾಲದಲ್ಲಿ ಅಮ್ಮನವರ ಪ್ರತೀತಿಯಿಂದ ಭಾಳ ಗ್ರಾಮಗಳು ಇವತ್ತು ಶಾಂತಿಯುತದಿಂದ ಬದುಕಂಥ ಪರಿಸ್ಥಿತಿ ಇತ್ತು ಅವತ್ತು. ಅದೇ ರೀತಿಯಾಗಿ ಇಲ್ಲಿ ಭಾಳಷ್ಟು ಹೆಚ್ಚಿನ ದನಗಳ ಜಾತ್ರೆ ಇರ್ಬೋದು, ಸಿಡಿ ಜಾತ್ರೆ ಇರ್ಬೋದು, ಮತ್ತು ಪರಿಷೆ ನಡೀತಾ ಇತ್ತು. ಮತ್ತು ಇಲ್ಲಿ ಹೆಚ್ಚಿನ ಒಂದು ತಿಂಗಳ ಕಾಲ ಇತಿಹಾಸ ಇದ್ದಂಥ ದೇವಸ್ಥಾನ. ಇಲ್ಲಿ ಒಂದು ತಿಂಗಳು ಜಾತ್ರೆ ನಡೀತಾ ಇತ್ತು. ದನಗಳು ಇವತ್ತು ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಮತ್ತು ತಮಿಳುನಾಡಿನ ಸಮೇತ ಇಲ್ಲಿ ಸಾವಿರಾರು ಜೋಡಿ ದನಗಳ ಜಾತ್ರೆ ನಡೆದು ಇತಿಹಾಸ ಪ್ರಸಿದ್ಧಿಯಾಯಿತು. ಇವತ್ತು ಬೆಂಗಳೂರು ಅಭಿವೃದ್ಧಿ ಆದಂತೆಲ್ಲ ಇವತ್ತು ಈ ಜಾಗಗಳಲ್ಲಿ ಇವತ್ತು ಜಾಗಗಳ
ತೊಂದರೆಯಿಂದ ಮತ್ತು ಇವತ್ತಿನ ನಾಗರಿಕತೆ ಎಲ್ಲ ನಮ್ಮ ಸಾಫ್ಟ್ವೇರ್ ಕಂಪ್ನಿಗಳಾಗಿರೋದ್ರಿಂದ ನಮ್ಮ ರೈತ ಕುಟುಂಬಗಳು ಕಡಿಮೆ ಆಗಿ ಇವತ್ತು ನಮಗೆ ದನಗಳ ಜಾತ್ರೆ ಕಡಿಮೆ ಆಗಿದೆ. ಆದ್ರೂ ಸಹ ನಾವು ಈ ಬಾರಿ ನಮ್ಮ ದೇಗುಲದ ಹತ್ರ ಜನವರಿ 22ನೇ ತಾರೀಕು ನಾವು ಜಾತ್ರೆಯಲ್ಲಿ ದನಗಳನ್ನು ಸಹ ಈ ಬಾರಿ ನಾವು ಸೇರಿಸ್ಬೇಕಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ದೇಗುಲದ ಇತಿಹಾಸವನ್ನು ನಾವು ಮರುಕಳಿಸೋದಕ್ಕೆ ತಮ್ಮ ಸಹಕಾರನೂ ಬೇಕು ಮತ್ತು ನಮ್ಮ ದೇಗುಲದ ಎಲ್ಲ ಗ್ರಾಮಗಳ ಭಕ್ತಾದರೂ ಸಹ ನಮ್ಮ ಅಮ್ಮನವರ ಭಕ್ತರು ಮತ್ತು ಇಲ್ಲಿ ಮೈಲಾರಲಿಂಗ ಅಂತ ಭಗವಂತ ಇದ್ದಾರೆ, ಅವರು ಸಹ ಇತಿಹಾಸ ಇಲ್ಲಿದೆ. ಅವರು ಅವತ್ತು ಕಾರ್ಣಿಕ ನುಡಿತಾ ಇದ್ರಂತೆ. ಅದು ಇಂದಿನ ನಮ್ಮ ತಂದೆ ತಾತನವ್ರ ಕಾಲದಲ್ಲಿ ಮೈಲಾರಲಿಂಗನವರು ಇದ್ದಾಗ ಅವರು ಸಹ ಕಾರ್ತಿಕ ನುಡಿ ಅಂತ ಇತಿಹಾಸ ಇಲ್ಲಿದೆ. ಅದೇ ಅಲ್ಲದಿರ ಇವತ್ತು ಗದ್ದಿಗ ಜ್ಯೋತಿರ್ಲಿಂಗ ಸ್ವಾಮಿಗಳು ಅಂದರೆ ಇವತ್ತಿನ ದಿನ ಈ ಯಲ್ಲಮ್ಮನವ್ರನ್ನ ಇಲ್ಲಿ ಸೌದತ್ತಿಯಿಂದ ಕರೆತರಬೇಕಂದ್ರೆ ಅವರು ಭಾಳಷ್ಟು ಅವರು ಜಪ ಮಾಡಿ ತಪಸ್ಸು ಮಾಡಿ ಈ ಜಾಗದಲ್ಲಿ ತಂದು ಅವರು ನೆಲೆಸಿರೋದು. ಇದೊಂದು ಇತಿಹಾಸ ಇದೆ. ಆದ್ದರಿಂದ ಎಲ್ಲ ಭಕ್ತರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದಂದರೆ ಇವತ್ತಿನ ದಿನ ನಮ್ಮ ದೇಗುಲವನ್ನು ಹೆಚ್ಚಿನ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಎಲ್ಲ ಕಮಿಟಿಯ ಸದಸ್ಯರುಗಳು ಇಲ್ಲೇ ಇದ್ದಾರೆ ಮತ್ತು ನಮ್ಮ ಅಧ್ಯಕ್ಷರು ಭಾಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಜನವರಿ 22ನೇ ತಾರೀಕು ಜಾತ್ರೆ ಆದ ನಂತರ ಫೆಬ್ರವರಿ 22, 23ನೇ ತಾರೀಕು ನಾವು ಇಲ್ಲಿ ಅಡಿಗಲ್ ಪೂಜೆಯನ್ನು ಸಹ ಇಟ್ಕೊಳ್ತಾ ಇದ್ದೀವಿ. ಅಡಿಗಲ್ ಇಟ್ಕೊಂಡು ದೇಗುಲನ ಹೆಚ್ಚಿನ ಅಭಿವೃದ್ಧಿಪಡಿಸಿ ಇಲ್ಲಿನ ಅಮ್ಮನ ಎಲ್ಲರ ಆಶೀರ್ವಾದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಎಲ್ಲ ಭಕ್ತರಲ್ಲಿ ಕೇಳಿಕೊಂಡು ಈ ದಿನ ಎಲ್ಲರೂ ನಮ್ಮ ದೇಗುಲದ ಭಕ್ತರೆಲ್ಲರಿಗೂ ಹಾಗೂ ನಮ್ಮ ನಾಡಿನ ಎಲ್ಲ ಜನತೆಗೂ ಅಮ್ಮನವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ಕೇಳ್ಕೊಂಡು ನನ್ನ ಎರಡು ಮಾತು ಮುಗಿಸ್ತೀನಿ. ಜೈನ ಎಲ್ಲಮ್ಮ. ಈ ದೇವಸ್ಥಾನದ ಇತಿಹಾಸ ತುಂಬ ಪ್ರಸಿದ್ಧಿ ಮತ್ತು ಪುರಾತನವಾದದ್ದು. 223 ವರ್ಷಗಳ ಹಿಂದೆ ಇಲ್ಲಿ ಜ್ಯೋತಿರ್ಲಿಂಗ ಸ್ವಾಮಿಗಳು ಸವದತ್ತಿಯಿಂದ ಅಲ್ಲಿಂದ ತಂದು ಇಲ್ಲಿ ನೆಲೆ ಮಾಡಿರೋಂಥ ಪ್ರಸಿದ್ಧಿಯಾದ ಜಾಗ ಮತ್ತು ಪುರಾತನವಾದ ಜಾಗ. ಈ ಜಾಗವನ್ನು ಈ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿ ಎಲ್ಲ ನಾವು ಇಲ್ಲಿನ ವಂಶಸ್ಥರು ಜೊತೆಲಿ ಕೂಡಿಕೊಂಡು ಈ ಒಂದು ಕಮಿಟಿ ಮಾಡ್ಕೊಂಡು ಇಲ್ಲಿ ಮಾಡಲಿಕ್ಕೆ ಶುರು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು 22ನೇ ತಾರೀಕು ಫೆಬ್ರವರಿ ಇಲ್ಲಿ ಅಡಿಗಲ್ ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲರೂ ಅವ್ರ ಕೈಲಾಗೋ ತನು ದನ ಮನ ಎಲ್ಲ ಕೊಟ್ಟು ಮತ್ತು ಇವತ್ತು ಹೇಳಬೇಕಾದ್ರೆ ಅದಕ್ಕೆ ಒಂದು ಅಡಿಗಲ್ ಇವತ್ತೇ ಹಾಕಿದಂಗೆ ಆಯಿತು. ಯಾಕಂದರೆ ಇಲ್ಲಿ ಸೇರಿರೋ ಜನಗಳು ಇವತ್ತು ದೀಪೋತ್ಸವ ಮಾಡ್ತಾ ಇರೋದು ಈ ಒಂದು ರೀತಿ ನೋಡಿದ್ರೆ 23ನೇ ತಾರೀಕು 22ನೇ ತಾರೀಕು ಫೆಬ್ರವರಿಗೆ ಎಲ್ಲ ಇಲ್ಲಿ ಒಂದು ಲಕ್ಷಾಂತರ ಜನ ಸೇರೋ ಥರ ಕಾಣಿಸ್ತಾ ಇದೆ ನಮಗೆ. ಈ ಒಂದು ಮುನ್ನುಡಿಯಾಗಿ ಇದನ್ನು ಹಾಗೆ ಎಲ್ಲರನ್ನು ಪ್ರಚಾರ ಮಾಡಲಿಕ್ಕೆ ನಿಮ್ಮೆಲ್ಲರದು ಮಾಧ್ಯಮದವ್ರದ್ದು ಮತ್ತು ಇಲ್ಲಿ ವಂಶಸ್ಥರದ್ದು ಮತ್ತು ಇಲ್ಲಿ ಸುತ್ತಮುತ್ತ ಊರುಗಳವ್ರದ್ದು ಸಹಕಾರ ತುಂಬ ಬೇಕಾಗುತ್ತೆ. ನೀವೆಲ್ಲರದ್ದು ದಯವಿಟ್ಟು ಇದನ್ನು ಪ್ರಚುರಪಡಿಸಿ ಸಹಾಯ ಮಾಡಿ. ಆ ತಾಯಿಗೆ ನೆಲೆ ಊರಲಿಕ್ಕೆ ಚೆನ್ನಾಗಿ ಮಾಡೋಣ. ಗ್ರಾಮ ಅಂತ ಇರಲಿಲ್ಲ. ಯಳನಾಗರ ಗ್ರಾಮದಲ್ಲಿ ಜ್ಯೋತಿರ್ಲಿಂಗಪ್ಪನವರು ಅವರು 5 ಜನ ಬಳ್ಳಾರಿ ಮರುಸ್ವಾಮಿಗಳು, ಸಿದ್ದಪ್ಪಾಜಿ, ರಾಚಪ್ಪಾಜಿ ಇವರು 5 ಜನ ಬಂದು ಇವರು ದಕ್ಷಿಣಕ್ಕೆ ಬಂದರು. ದಕ್ಷಿಣದ ಬಂದು ಇವರು ಆ ಮರದ ಕೆಳಗೆ ಕೂತ್ಕೊಂಡು ನಮ್ಮೂರಲ್ಲಿ ಒಂದು ಹುಡುಗನಿಗೆ 2 ಗೋಲಿ ಇತ್ತಂತೆ. ಆ ಬೂದಿ ತೆಗೆದು ಅವ್ರು ತೋರ್ಸತ್ನ 2 ಗೋಲಿ ಬಿದ್ದೋದ್ಮೇಲೆ ಇವ್ರು ಯಾರೋ ಸತ್ಯವಾದ ಸ್ವಾಮಿಗಳು ಅಂದ್ಬಿಟ್ಟು ಊರಿಗೆ ಕರ್ಕೊಂಡೋಗಿ ಅವ್ರನ್ನ ಸ್ವಾಮಿಗಳನ್ನ ದೇವಸ್ಥಾನದಲ್ಲಿಟ್ಟು ಅವರು ಹಂಗೆ ಕಾಲ ಕಳೀತಾ ಅವರು ತಪಸ್ಸು ಮಾಡಿ ಎಲ್ಲಮ್ಮನ ಇಲ್ಲೇ ತಪಸ್ಸು ಮಾಡಿ ಆ ಅಮ್ಮನ ಏನು ಬೇಕು ಪಾರ್ವತಿ ಪರಮೇಶ್ವರ ಪ್ರತ್ಯಕ್ಷ ಆದ್ರಂತೆ. ಆವಾಗ ಏನು ಬೇಕಪ್ಪ ಅಂತ ಕೇಳತ್ನು. ನಮಗೇನು ಬೇಡ, ಆದಿಶಕ್ತಿ ಆಗಿರ್ತಕ್ಕಂಥ ಎಲ್ಲಮ್ಮನು ನಮ್ಮ ಮನೆ ದೇವರಾಗಿರಬೇಕು ಅಂತ ಕೇಳ್ಕೊಂಡು ಆಯಿತು ಹೋಗಪ್ಪ ಬತ್ತಳೆ ಅಂತ ಹೇಳ್ಬಿಟ್ಟು ಅವ್ರು ಮಾಯ ಆದಮೇಲೆ ಎಲ್ಲಮ್ಮನಷ್ಟುದ ಹುಡುಗಿಯಾಗಿ ಬಂದು ಏನಪ್ಪ ಬೇಕು ನಾನು ಕರೆಸಿದ್ದು ಯಾಕೆ ಅಂತ ಕೇಳತ್ನು. ನೀನು ನಮ್ಮ ಮನೆ ದೇವರಾಗಿರ್ಬೇಕಮ್ಮ ಅಂತ ಹೇಳಿದ್ರು. ಆಯಿತು ಬರ್ತೀನಿ, ಉಗಾದಿ ಹಬ್ಬ ತೀರ್ದು 15 ದಿವಸಕ್ಕೆ ಮಂಗಳವಾರದ ದಿವಸ ಬರ್ತೀನಿ ನಿಮ್ಮ ಮನೆಗೆ ಅಂತ ಹೇಳ್ಬಿಟ್ಟು 222 ವರ್ಷದಿಂದ ಉಗಾದಿ ಹಬ್ಬ ತೀರ್ದು 15 ದಿವಸಕ್ಕೆ ಮಂಗಳವಾರನೇ ಬರ್ತೀವಿ. ಆವತ್ತಿನ ದಿನ ಆ ಅಮ್ಮನ್ನ ಕರ್ಕೊಂಬಂದು ಅಲ್ಲಿ ನಿಲ್ಲಿಸತ್ನು. ಆ ಅಮ್ಮನಿಗೆ ಮೋಕ್ಷ ಆಯಿತು. ಆ ಮೋಕ್ಷಕ್ಕೇನೆ ಎಲ್ಲಮ್ಮ ರೇಣುಕಾ ಎಲ್ಲಮ್ಮ ಅಂತ ಹೆಸರಿಟ್ಟು ಆವತ್ತಿನ ದಿನದಿಂದ 222 ವರ್ಷ. ನಾಳೆ ಜನವರಿಗೆ 223 ವರ್ಷ ಆವತ್ತಿಂದ ನಡ್ಕೊಂಬರ್ತಾಯಿದೆ. ನಾವೆಲ್ಲ ಆರನೇ ತಲೆ. ನಾನು ಜ್ಯೋತಿರ್ಲಿಂಗಪ್ಪನವ್ರು ಫಸ್ಟು. ಅವರು ನರಸೀಪುರದವ ಸೋಸಲಿ ಅಂತಿದೆ, ಆ ಊರಲ್ಲಿ ಮದುವೆ ಆಗಿದ್ದರು. ಅವರು ವಂಶದವರು. ನಾವು ಈಗ ಒಂದು 30-40 ಮನೆ ಇದ್ದೀರಿ. ನಾವು ಅಲ್ಲಿ ಮಾಡ್ಕೊಂಡು ಎಲ್ಲ ಪೂಜೆ ಮಾಡಿಕೊಂಡು ಎಲ್ಲ ನೋಡಿಕೊಂಡು. ಇದು ಪವಾಡ ಪುರುಷರು ಜಾಗ. ಶ್ರೀ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳು ಪವಾಡ ಪುರುಷರೇ ಆಗಿದ್ದರಿಂದ 222 ವರ್ಷಗಳು ಇದು ಮುಂದಕ್ಕೆ ನಡ್ಕೊಂಡೇ ಬರ್ತಾ ಇದೆ.
ಇನ್ನೂ 200 ವರ್ಷ ಆಗಲಿ 500 ವರ್ಷ ಆಗಲಿ ನಡ್ಕೊಂಡು ಹೋಗುತ್ತೆ. ನಾವು ಮತ್ತೆ ಕಲ್ಲಿನ ಕಟ್ಟಡ ಈಗೇನು ನಾವು ಜೀರ್ಣೋದ್ಧಾರ ಮಾಡಬೇಕು ಅಂತ ಇದ್ದೀವಿ, ಇದು ಇನ್ನೂ 1000 ವರ್ಷ ಆದರೂ ಇದು ಹಿಂಗೆ ಉಳಿಬೇಕು. ನಮ್ಮೆಲ್ಲರೂ ತಾಯಿಗೆ ಎಲ್ಲರಿಗೂ ತಾಯಿ ಆಶೀರ್ವಾದ ಮಾಡಬೇಕು. ಸೊ ಇದನ್ನು ನೀವೆಲ್ಲರೂ ಅಂದರೆ ಮಾಧ್ಯಮದಾಗಲಾಗ್ಬೋದು, ಪ್ರತಿಯೊಂದು ಭಕ್ತಾದಿಗಳಾಗ್ಬೋದು, ಜನಗಳು, ಕರ್ನಾಟಕ ಜನಗಳು ಎಲ್ಲೇ ಇರಲಿ, ತಾಯಿ ಭಕ್ತರು ಎಲ್ಲರೂ ಬಂದು ತಮ್ಮ ಕೈಲಾಗೋದು ಸಹಾಯ ಮಾಡಬೇಕು ಅಂತ ನಾನು ಜಾತ್ರೆ ಆಗ್ತಾಯಿತ್ತು, ದೊಡ್ಡ ಜಾತ್ರೆ. ನಮ್ಮ ತಂದೆಯವರು ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ರು. ನಾನು ಚಿಕ್ಕ ಹುಡುಗ. ಆ ಹಸುಗಳು ಮತ್ತು ಅಲ್ಲಿ ಇಲ್ಲಿ ನಡೀತಾ ಇದ್ದಂಥ ಇದು ನಾವು ಇವತ್ತು ಅದು ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಅದು ಯಾಕೆ ನಿಲ್ತು ಅಂತಂದರೆ ಮಳೆ ಕಮ್ಮಿ ಆಗೋಯ್ತು, ಕೆರೆಯಲ್ಲಿ ನೀರಿಲ್ಲದೆ ಆಗೋಯ್ತು. 3 ವರ್ಷ ನೀರೇ ಇಲ್ದಿರಾಗದೆ ಜಾತ್ರೆ ನಿಂತೋಯ್ತು. ಜಾತ್ರೆ ನಿಂತಾದಮೇಲೆ ಹಸುಗಳು ಇತ್ತ ಕಡೆ ಬರಲಿಲ್ಲ. ಆ ಜಾತ್ರೆ ನಿಂತು ಆಯ್ತು. ಆ ಅಮ್ಮನಿಗೆ ಏನೇನು ಸೇವೆ ಆಗಬೇಕು ಆವತ್ತಿಂದ ಸೇವೆ ಆಗ್ತಾನೆ ಇದೆ, ಯಾವುದು ನಿಂತಿಲ್ಲ. ಈಗ ನಾವೇನು ಮಾಡಿದ್ವಿ, ಸುರೇಶ್ ಅವರು ಪಾಪ ಅವ್ರ ತಾತಂದರು, ನಮಗೂ ನಮ್ಮ ತಾಯಿ ನಮಗೂ ಮನೆ ದೇವರು. ನಾನು ಆವತ್ತಿಂದ ಇದನ್ನು ನಾವು ಮುಂದುವರಿಸ್ಕೊಂಡು ಇದು ಮಾಡ್ಕೊಂಡ್ಬಂದ್ವಿ. ಆಮೇಲೆ ಒಂದು ಟ್ರಸ್ಟ್ ಮಾಡಿದ್ವಿ. ಟ್ರಸ್ಟ್ಗೆ ಸುರೇಶ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ವಿ. ಅವ್ರು ನಮ್ಮನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ. ನಾವೆಲ್ಲ ಜೊತೆ ಸೇರಿ ಕಲ್ಲು ಇದು ಎಲ್ಲ ತಂದಿದ್ವಿ. ಈಗ ನಮ್ಮ ಸುರೇಶ್ ಅವರ ಆಸೆ ಏನಿದೆ ಅಂದರೆ ಇದನ್ನ 2ನೇ ಉಜ್ಜಯಿನಿ ಥರ ಮಾಡೋಣ, ಇದಕ್ಕೆ ಎಷ್ಟೇ ಖರ್ಚು ಬರಲಿ ನಾವೆಲ್ಲ ಸೇರೋಣ ಅಂತಂದು ನಮ್ಮನ್ನೆಲ್ಲ ಜೊತೆ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಸಾಥಾಗಿದ್ದೀವಿ. ಯಾಕಂದರೆ ಆ ತಾಯಿ ನಮಗೇನು ಕೊಡ್ತಾಳೆ, ಕೊಟ್ಟಿದ್ರಲ್ಲಿ ಏನೋ ಒಂದು ಭಾಗ ನಮ್ಮದು ಅಂತಂದು ಇದು ಮಾಡೋದು. ಸುರೇಶ್ ಅವ್ರು ಬಂದಿದ್ದಾರಲ್ಲ, ಇದನ್ನು ನಾವೆಲ್ಲ ಇದು ಮಾಡಬೇಕು. ನಾವೀಗ ನಿಮ್ಮನ್ನು ಕರೆಸಿರೋದೇನೆಂದರೆ ತಾಯಿಗೆ ಪ್ರಚಾರ ಇಲ್ಲ, ಪ್ರಚಾರ ಆಗಿ ಸ್ವಲ್ಪ ಜನ ಬಂದು ಇದಾದರೆ ದೊಡ್ಡದಾಗ್ತದೆ. ಇಲ್ಲಿ ಮತ್ತು ನಮ್ಮ ಇದರಲ್ಲಿ ಈಗ ದೇವಸ್ಥಾನ ಕಟ್ಟವ್ರೆ, ಅಲ್ಲಿ ಸುತ್ತು ಮನೆಗಳು. ಇಲ್ಲಿ ನಮ್ಗೆ ಯಾವುದು ತೊಂದರೆ ಇಲ್ಲ, ಒಳ್ಳೆ ಬಯಲಿದೆ, ಒಳ್ಳೆ ಜಾಗ. ಏನು ಇದನ್ನು ಮಾಡಿದ್ರೆ ಇತಿಹಾಸ ಪ್ರಸಿದ್ಧಿ. ಇವತ್ತು ಚಿಕ್ಕದಾಗಿದೆ, ನಾಳೆ ಎಲ್ರಿಗೂ ಗೊತ್ತಾಗ್ತದೆ. ಏನು ಇದರಿಂದ ನೀವುಗಳೇನು ಬಂದಿದ್ದೀರ ನಮ್ಮ ಸಹಪಾಠಿಗಳು, ನೀವೆಲ್ಲ ಇದನ್ನು ಒಳ್ಳೆ ಇದು ಮಾಡಿ ಸ್ವಲ್ಪ ಪ್ರಚಾರ ಮಾಡಿ ಸ್ವಲ್ಪ ಎಲ್ರಿಗೂ ತಿಳಿಸ್ಬೇಕು ಅಂತ ನಿಮ್ಮನ್ನು. ಸೋಮವಾರದ ಲಕ್ಷ ದೀಪೋತ್ಸವನ ಇಲ್ಲಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವರ್ಷದಂತೆ ತುಂಬ ಇತಿಹಾಸ ಇರುವಂಥ ದೇವಸ್ಥಾನ. ಯಾಕಂದರೆ ನಾವು ನೋಡಿರುವಂಥದ್ದು, ನಾವು ಚಿಕ್ಕ ಮಕ್ಕಳಿದ್ದಾಗ ಇಲ್ಲಿ ಸುಮಾರು 1-1.5 ತಿಂಗಳು ಜಾತ್ರೆ ನಡೀತಾ ಇತ್ತು. ನನಗೀಗಲೂ ಜ್ಞಾಪಕ ಇದೆ. ನಾನು ಎತ್ತುಗಳೆಲ್ಲ ಹೊಡ್ಕೊಂಡು ಬರ್ತಾಯಿದ್ದೆ. ಇಲ್ಲಿ ತುಂಬ ಇತಿಹಾಸ ಇರುವಂಥ ದೇವಸ್ಥಾನ. ತುಂಬ ಊರುಗಳಿಂದ, ತುಂಬ ತಾಲೂಕುಗಳಿಂದ ಬರ್ತಾಯಿದ್ರು ಜನ. ಇಲ್ಲಿ 1 ತಿಂಗಳ ಕಾಲ ಇಲ್ಲೇ ನೆಲೆಸಿ ಇಲ್ಲೇ ಅಡುಗೆಗಳೆಲ್ಲ ಮಾಡಿ ತಿಂದು ಹೋಗಿ ಇರೋವಂಥ ಜಾಗ. ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ರು ಜಾತ್ರೆಗಳು. ಈಗೆಲ್ಲ ಬರ್ತಾ ಕಾಲಕ್ರಮೇಣ ದನ ಕರುಗಳು ಎಲ್ಲ ಕಡಿಮೆ ಆಗಿದೆ. ಹಾಗಾಗಿ ಮತ್ತೆ ಎಲ್ಲ ಸೇರಿ ಒಗ್ಗೂಡಿ ಪುನಶ್ಚೇತನ ಮಾಡಿದ್ರೆ ಪ್ರತಿ ವರ್ಷ ಜಾತ್ರೆ ಮಾಡಿ, ಜಾತ್ರೆ ಮುಖಾಂತರ ಏನಾದ್ರೂ ಗ್ರಾಮಸ್ಥರು ಮತ್ತು ಎಲ್ಲರೂ ಸೇರಿ ಮಾಡಿದ್ರೆ ತುಂಬ ವಿಜೃಂಭಣೆ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ನಾಗರಿಕ ಬಂಧುಗಳಲ್ಲಿ ಕಾರ್ತಿಕ ಕಡೆಯ ಸೋಮವಾರದ ಶುಭಾಶಯಗಳು. ಏನಿವತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿ ಟ್ರಸ್ಟ್ನ ವತಿಯಿಂದ ಇವತ್ತು ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಹಾಗೂ ಫೆಬ್ರವರಿ 22ರಂದು ನೆಕ್ಸ್ಟ್ ಬರೋ ಫೆಬ್ರವರಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ, ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತರು ಹಾಗೂ ಟ್ರಸ್ಟ್ನ ವತಿಯಿಂದ ಹಮ್ಮಿಕೊಂಡಿರ್ತಾರೆ. ತದನಂತರ ಈ ಕಾರ್ಯಕ್ರಮದ ದೇವಸ್ಥಾನಕ್ಕೆ ಕಾಣಿಕೆ ರೂಪದಲ್ಲಿ ಧನ, ಕನಕವಸ್ತು, ವಾಹನ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡಿ ದೇವಸ್ಥಾನ ಅಭಿವೃದ್ಧಿಗೆ ಕೈ ಜೋಡಿಸಬೇಕೆಂದು ಈ ವಾಹಿನಿಯ ಮೂಲಕ ಕೇಳಿಕೊಳ್ತಾರೆ. ನಮಸ್ಕಾರ. ಆಗಿನ ಕಾಲದಾಗಿಂದನೂ ಇದು ನಾವು ಪವಾಡ ಪುರುಷರು ಅಂತ ಹೆಸರುವಾಸಿಯಾಗಿರೋಂಥ ಜಾಗ. ಇದರಲ್ಲಿ ಮೊದಲನೇದಾಗಿ ನಾವು ಹೇಳಬೇಕು ಅಂದರೆ ಜ್ಯೋತಿರ್ಲಿಂಗಪ್ಪ ಸ್ವಾಮಿಗಳು ಅವರು ಜೀವ ಸಮಾಧಿಯಾಗಿದ್ದಾರೆ. ಅವರು ಕಾಲಾನಂತರ ಅಂತ ನಾವು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಅವ್ರು ಜೀವ ಸಮಾಧಿಯಾಗಿದ್ದಾರೆ. ಅವ್ರ ವಂಶಸ್ಥರಾದಂಥ ಕೈಲಾಸ ಸ್ವಾಮಿಗಳಂತ ಇದ್ದರು. ಅಂದರೆ ಅವರು ನಮ್ಮ 3ನೇ ತಲೆಯವರು. ಅವರಾದಮೇಲೆ ಸಂಗಪ್ಪ ಸ್ವಾಮಿಗಳು, ಎಂ ವಿ ರಾಜಯ್ಯ ಸ್ವಾಮಿಗಳು, ಅವರಾದಮೇಲೆ ಜ್ಯೋತಯ್ಯ ಸ್ವಾಮಿಗಳು ಅಂತ ಹೀಗೆ ನಮ್ಮ ಪ್ರತೀತಿ ನಡ್ಕೊಂಡು ಬಂತು. ನಾವು ಆ ಕಾಲದಾಗಿಂದನೂ ಊರುಗಳ ಮೇಲೆ ಕುದುರೆ ಮೇಲೆ ಹೋಗಿ ಆ ಊರುಗಳಲ್ಲಿ ಯಾವುದೇ ಥರದ ಕಷ್ಟಗಳಿದ್ದರೆ ನಮ್ಗೆ ಹೇಳೋರು. ಸ್ವಾಮಿಗಳು ಬಂದವ್ರೆ ಅಂದರೆ ಅವ್ರಿಗೆ ಏನು ಬೇಕೋ ಸೌಕರ್ಯ ಮಾಡೋರು. ಆ ಊರಿನ ಕಷ್ಟಗಳನ್ನೆಲ್ಲ ನಾವು ಬಗೆಹರಿಸಿ ಸೀದಾ ಬಂದು ನಾವು ಮನೆಗೆ ಹೋಗ್ತಾ ಇರಲಿಲ್ಲ. ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಪದಾರ್ಥಗಳನ್ನ ಇಟ್ಟು ಪೂಜೆ ಮಾಡಿ ಆಮೇಲಕ್ಕೆ ಆ ದೇವಸ್ಥಾನದಲ್ಲಿ ಅನ್ನದಾಸೋಹಗಳೆಲ್ಲ ಮಾಡಿ ನಾವು ಮನೆಗೆ ಹೋಗ್ತಾಯಿದ್ವಿ. ಅದನ್ನು ಇವಾಗಲೂ ನಡ್ಕೊಂಬಂದಿದ್ದೀರಿ. ನಮ್ಮ ಅಧ್ಯಕ್ಷರು
ಸುರೇಶ್ ಅವರು ಅವ್ರ ವಂಶಸ್ಥರು, ಹಾಗೆ ಅಗರ ಬೆಳ್ಳಂಡೂರು ಸುತ್ತಮುತ್ತಲ ಬೆಂಗಳೂರು ಸುತ್ತಮುತ್ತ ನೀವು ಎಷ್ಟೇ ಊರಿಗೆ ಹೋದ್ರು, ಯಾವುದೇ ಊರಿಗೆ ಹೋದ್ರು ಯನ್ನಾಗರ ಸ್ವಾಮಿಗಳು ಅಂದ್ರೇ ಪ್ರತೀತಿ. ಯಾವ ಸ್ವಾಮಿಗಳು ಹೋದ್ರೂ ಸ್ವಾಮಿ ಯನ್ನಾಗರ ಸ್ವಾಮಿಗಳು ಅಂತ ಕೇಳ್ತಾರೆ, ನಮ್ಗೆ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ಅಂತಾರೆ. ಆದ್ದರಿಂದ ನಾವು ಇವಾಗ ಅದನ್ನು ತಿರ್ಗಾ ಅಂತ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಪಣ ತೊಟ್ಟಿದ್ದೀರಿ. ಅದಕ್ಕೆ ನಿಮ್ಮ ಸಹಾಯ ಬೇಕು.